ಮಹಾರಾಷ್ಟ್ರದ ಪುಣೆಯಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಪ್ರತಿಷ್ಠಿತ ಲೋಕಮಾನ್ಯ ತಿಲಕ್ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಷ್ಟ್ರೀಯ ಭದ್ರತೆ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಈ ವೇಳೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. गीता रहस्याची इंग्रजी प्रत देऊन आपण माननीय सुरक्षा सल्हण्यात येत आहे. सन्मान पत्र जे आता ಬಳಿಕ ಸಚಿವ ಅಮಿತ್ ಶಾ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಕೊಡುಗೆ ಸ್ಮರಣೀಯ. ಈ ಪ್ರಶಸ್ತಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಆಯ್ಕೆ ಮಾಡಿದ್ದಕ್ಕಾಗಿ ತಿಲಕ್ ಸ್ಮಾರಕ ಟ್ರಸ್ಟ್ಗೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು. ಯುವಕರು ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಶ್ರೀಮದ್ ಭಗವದ್ಗೀತಾ ರಹಸ್ಯ ಓದಿದರೆ ಜೀವನದಲ್ಲಿ ಎಂದಿಗೂ ತಪ್ಪು ಹಾದಿ ಹಿಡಿಯಲಾರರು. ಬ್ರಿಟಿಷರು ಕೂಡ ಕೇಸರಿ ಮತ್ತು ಮರಾಠ ಪತ್ರಿಕೆಗಳಿಗೆ ಹೆದರುತ್ತಿದ್ದರು. ಅಂಥ ಬಲಿಷ್ಠ ನಾಯಕ ಲೋಕಮಾನ್ಯ ತಿಲಕ್ ಆಗಿದ್ದರು ಎಂದು ಸ್ಮರಿಸಿದರು. ಭಯೋತ್ಪಾದನೆಯ ವಿರುದ್ಧ ಸಮರ ಸಾರಿದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಕೊಡುಗೆಗಳನ್ನು ಸ್ಮರಿಸಿದ ಸಚಿವರು, ಅವರನ್ನು ಈ ಹುದ್ದೆಗೆ ಮೊದಲು ಆಯ್ಕೆ ಮಾಡಿದವರು ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿಗೆ ಅಜಿತ್ ದೋವಲ್ ಅವರ ಚಾಣಾಕ್ಷತನದ ಅರಿವಿತ್ತು. ಇದೇ ಕಾರಣಕ್ಕೆ ಅಜಿತ್ ದೋವಲ್ ಅವರು ಇಂದು ವಿದೇಶಾಂಗ ನೀತಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು. अजीत डोभाल जी को हमारी कमेटी ने इस वर्ष के तिलक पुरस्कार के लिए चयन किया है. अगर आप आ सकते हैं तो हमें अच्छा लगेगा. मैं को आपको तो अच्छा लगेगा नहीं लगेगा मुझे मालूम नहीं है, मगर डोभाल साहब को पुरस्कार देते हुए मुझे बहुत अच्छा लगेगा. मैं जरूर आऊंगा.